ನೈನಿ ಪರವಾಗಿಲ್ಲಮ್ಮ. ಇದ್ಯಾಕೆ ಹೀಗೆ ಹೇಳ್ತಿದ್ದೀರಾ? ನಮ್ಮಪ್ಪ ಹುಷಾರಿಲ್ದೆ ಮಲ್ಗಿದ್ದಿದ್ರೆ ನಾನು ಆರೈಕೆ ಮಾಡ್ತಿರ್ಲಿಲ್ವಾ ಹೇಳಿ? ನೀವು ಧೈರ್ಯವಾಗಿರಿ ದೊಡ್ಡ ಯಜಮಾನ್ರೆ, ನಿಮ್ಗೇನು ಆಗಲ್ಲ ಅಂತ ಡಾಕ್ಟರ್ ಹೇಳ್ಬೇಕಾಗಿಲ್ಲ, ನಾನೇ ಹೇಳ್ತಿದ್ದೇನಲ್ಲ. ನಿನ್ ದಿನಕ್ಕೊಂದ್ಸಲನಾದ್ರೂ ಧೈರ್ಯ ಹೇಳ್ತಿದ್ರೆ ನಾನಿನ್ನೂ 10 ವರ್ಷ ಹೆಚ್ಚು ಬದುಕ್ತೀನಮ್ಮ. 10 ವರ್ಷ ಯಾಕೆ ದೊಡ್ಡ ಯಜಮಾನ್ರೆ? ಇನ್ನೂ 100 ವರ್ಷ ಸುಖವಾಗಿ ಸಂತೋಷದಿಂದ ಆರಾಮಾಗಿರ್ತೀರಾ, ನೋಡ್ತೀರಿ ಬೇಕಿದ್ರೆ. ಯಜಮಾನ್ರೆ, ನಾನು ಹೇಳಿದ್ದು ನಿಜ ತಾನೆ? ನೋಡಿದ್ರ ದೊಡ್ಡ ಯಜಮಾನ್ರೆ, ಇವ್ರು ಕೂಡ ಹೌದು ಅಂತ ತಲೆ ಆಡಿಸ್ತಾ ಇದ್ದಾರೆ. ಯಜಮಾನ್ರೆ, ನಿಮ್ ಮನೆಗ್ ಫೋನ್ ಮಾಡಿ ದೊಡ್ಡ ಯಜಮಾನ್ರು ಆರಾಮಾಗಿ ಚೆನ್ನಾಗಿದ್ದಾರೆ ಅಂತ ಹೇಳಿ. ದೊಡ್ಡ ಯಜಮಾನ್ರೆ, ನೀವು ಗಮನಿಸಿದ್ರೋ ಇಲ್ವೋ, ನಿನ್ನೆವರೆಗೂ ತುಂಬಾ ಮಾತಾಡ್ತಿದ್ದ ಯಜಮಾನ್ರು ಈಗೇನು ಮಾತಾಡ್ತಿಲ್ವಲ್ಲ, ಯಾಕೆ ಅಂತ ಹೇಳಿ? ನೀವು ನಿಮ್ಮ ಆರೋಗ್ಯ ಏನಾಗ್ಬಿಡುತ್ತೋ ಅಂತ ಗಾಬರಿ ಪಟ್ಕೊಂಡು ಯಜಮಾನ್ರು ಕೂಡ ಹೆದರ್ಕೊಂಡಿದ್ದಾರೆ. ಅವನು ಸುಮ್ಮನೆ ಇರೋದು ಅದಕ್ಕಲ್ಲಮ್ಮ, ನಿನ್ನನ್ನು ಅವನ ಜೊತೆ ಮದುವೆ ಮಾಡಿಸ್ತಿದ್ದೀನಿ ಅಂತ ಅವನು ಮಾತಾಡ್ತಾ ಇಲ್ಲ. ಇಲ್ಲಿವರೆಗೂ ಒಂದು ಫೋನ್ ಇಲ್ಲ, ಒಂದು ಮೆಸೇಜೂ ಇಲ್ಲ. ಅಮ್ಮ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೋ ಏನೋ. ಇಲ್ಲ, ಅಮ್ಮನಿಗೇನು ಹೇಳಬಾರ್ದು. ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದರೆ ಅಮ್ಮ ಭಯ ಪಡ್ತಾಳೆ ಅಂತ ಡ್ಯಾಡಿ ಫೋನ್ ಅವಾಯ್ಡ್ ಮಾಡಿಸಿದ್ದಾರೆ. ಇವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದರೆ ಇನ್ನೂ ಭಯ ಪಡ್ತಾರೆ. ನೋ, ಹಾಗಂತ ಅಮ್ಮಂಗೆ ಸುಳ್ಳು ಹೇಳೋಕ್ಕಾಗಲ್ಲ. ಅಮ್ಮ, ಐ ಆಮ್ ಸಾರಿ ಅಮ್ಮ. ನಿಮ್ಮ ಒಳ್ಳೇದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ವಿಶಾಲ್ ಮಿಸ್ಡ್ ಕಾಲ್ ಕೊಟ್ಟಿದ್ದಾನಲ್ಲ, ಹೀಗೆ ಯಾವತ್ತೂ ಮಾಡಿಲ್ವಲ್ಲ. ಅಮ್ಮ ಫೋನ್ ಮಾಡ್ತಿದ್ದಾರೆ. ಆಗಲೇ ಫೋನ್ ಮಾಡಿದಾಗ ಮಿಸ್ಡ್ ಕಾಲ್ ಹೋಗಿರೋ ಹಾಗಿದೆ. ಕಟ್ ಮಾಡಿದ್ರೆ ಬ್ಯುಸಿಯಾಗಿದ್ದೀನಿ ಅನ್ಕೋತಾರೆ. ನೋ, ಇವತ್ತು ಸ್ವಿಚ್ ಆಫ್ ಮಾಡೋದೇ ಬೆಟರ್. ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ, ಯಾಕೆ? Something is wrong. ಬಂದ್ರಾ? ನಿಮ್ಮ ದಾರಿನೇ ನೋಡ್ತಾ ಇದ್ದೆ.
ಈಗಿಂದ ಈಗ್ಲೇ ಬಾ ಅಂದ್ರಿ ಏನಾಯ್ತು ಮಾವ? ಕಾರಣ ಇದೆಯಮ್ಮ. ನಮ್ಮನ್ನು ಈ ಊರಲ್ಲೇ ಇರು ಅಂದ್ರೆ ಆಗಲ್ಲ ತಾತ. ಇಲ್ಲ ಅಂದ್ರೆ ಮುಕಂಟಿಪುರದಲ್ಲಿ 3 ಹೊತ್ತು ಬಿದ್ದಿರ್ತ್ಯಾ? ಹೆಣ್ಣು ಮಗು ಹುಟ್ಟಿದ ಊರಲ್ಲಿ ಎಷ್ಟು ದಿನ ಅಂತ ಇರ್ತಾಳಮ್ಮ? ಹಾಗನ್ಕೊಂಡೇನಾ ನಮ್ ನಯನಿಯಕ್ಕ ಆ ಊರ್ ಬಿಟ್ಟು ಬಂದಿದ್ದು? ಈಗಲೂ ಸಹ ಈ ಊರು ಬಿಟ್ಟು ಹೋಗೋ ಅವಕಾಶ ನಯನಿಗೆ ಸಿಕ್ಕಿದೆಯಮ್ಮ. ಎಲ್ಲಿಗೆ ಹೋಗ್ತಿದ್ದಾಳೆ ಮಾವ? ಇಲ್ಲೇನಾದ್ರೂ ನಡೀತಾ? ಏನಾದ್ರೂ ಆಯ್ತಾ ಅಂತ ಬೇರೆ ಕೇಳ್ತಿಯಲ್ಲಮ್ಮ. ನಾಲ್ಗೆ ಮೇಲೆ ಮಚ್ಚೆ ಇದೆ, ಇಲ್ ನೋಡಿ ಅಂತ ನಾಲ್ಗೆ ಚಾಚ್ಕೊಂಡು ಎಲ್ರಿಗೂ ತೋರ್ಸಿರ್ತಾಳೆ. ಅನಿಷ್ಟ ಅಂತ ಗೊತ್ತಾಗಿ ಈ ಊರ್ನವರು ಆಚೆ ಹಾಕಿರ್ಬೋದಮ್ಮ. ನೀನ್ ಸುಮ್ನಿರೇ, ನೀವ್ ಹೇಳಿ ತಾತ. ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ನೆ ಹೊರತು ಪರಿಸ್ಥಿತಿ ಬಂದಿದೆ ಅಂತ ಹೇಳಿಲ್ಲ. ಮೊದಲು ವಿಷಯ ಏನು ಅಂತ ಹೇಳಿ ಮಾವ, ನನಗೆ ಭಯ ಆಗ್ತಿದೆ. ನಮ್ಮೂರು ಜಮೀನ್ದಾರರ ಹೆಂಡತಿ ಕಾಂತಮ್ಮ ಇದಾರಲ್ಲ, ಅವ್ರಿಗೇನು ಆರಾಮಾಗೆ ಇದ್ದಾರೆ. ಅವ್ರ ನೆಂಟರು ಜಗದೀಶ್ ಅವರು ದೊಡ್ಡ ಸಾಹುಕಾರರು. ಅವರು ನಮ್ಮ ನಯನಿನ ತಮ್ಮ ಸೊಸೆ ಮಾಡ್ಕೋತೀನಿ ಅಂತ ಕೇಳ್ತಿದಾರಮ್ಮ. ಈ ಊರಲ್ಲಿ ನೈನೇ ಮನೆ ಎಲ್ಲಿದೆಯಮ್ಮ? ರಾಣಿ ಅರಮನೆ ಕೇಳ್ದಂಗ್ ಕೇಳ್ತಿದಿರಲ್ಲ. ಅನಿಷ್ಟಕ್ಕೆ ದೊಡ್ಡ ಅನಿಷ್ಟ ಅವಳು ಶನಿ ಅಂತ ಊರವರೆಲ್ಲ ಹೊಡೆದೋಡ್ಸಿದ್ದಾರೆ. ಅದೆಲ್ಲ ನನಗೆ ಬೇಡದೇ ಇರೋದು. ಅವಳು ಎಲ್ಲಿದ್ದಾಳೆ ಅಂತ ಹೇಳು ಸಾಕು. ಯಾಕೋ ಅಷ್ಟೊಂದು ಅರ್ಜೆಂಟು? ನಯನಿ ನನ್ನ ಮಗನ ಪ್ರಾಣ ಕಾಪಾಡಿದ ದೇವತೆ ಅಮ್ಮ. ಅಯ್ಯೋ, ನೀವ್ ಕೂಡ ಅವಳ ದೇವತೆ ಅಂದ್ಬಿಟ್ರಾ? ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಕೇಳಿದ್ರೆ 10 ಲಕ್ಷ ಕೊಡೋ ತರ ಕಾಣಿಸುತ್ತೆ. ಸ್ವಲ್ಪ ಅಡ್ರೆಸ್ ಹೇಳ್ತೀನಮ್ಮ? ನಿಮ್ ಹೆಸರೇನು? ಜಗದೀಶ್ ಅಂತ. ನೀವು ಹೇಳ್ತಾ ಇರೋದು ನಿಜನಾ ಮಾವ? ಅಕ್ಷರಶಃ ಸತ್ಯ ಅಮ್ಮ. ತುಂಬಾ ತುಂಬಾ ಸಂತೋಷ ಆಯ್ತು ಮಾವ. ಒಳ್ಳೆ ಸುದ್ದಿನೇ ಹೇಳಿದ್ದೀರಾ. ಗಾಬರಿಯಾಗಿ ಬಂದು ನಮಗೆ ನೀವು ನಿಜವಾಗ್ಲೂ ಒಳ್ಳೆ ಸುದ್ದಿನೇ ಹೇಳಿದಿರಿ. ನಿಮಗಾಗುತ್ತೇನೋ ಸಂತೋಷ, ನನಗಾಗಲ್ಲ. ಹುಡುಗ ಎಲ್ಲಿದ್ದಾನೆ? ಏನ್ ಮಾಡ್ತಿದ್ದಾನೆ? ಏನಾದ್ರೂ ಹೇಳಿದ್ರಾ? ತಲೆ ತಲಾಂತರ ಕೂತು ತಿಂದ್ರು ಕರಗದ ಆಸ್ತಿ. ಹುಡುಗ ಅಮೆರಿಕದಲ್ಲಿ ಓದ್ಕೊಂಡು ಬಂದಿದ್ದಾರೆ. ಅವ್ರ ತಂದೆ ಆಸ್ತಿಗೆ ಕಂಪನಿಗೆ ಅವರೇ ವಾರಸ್ದಾರರು. ಜಗದೀಶ್ ಅವರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಆಸ್ಪತ್ರೆಯಲ್ಲಿದ್ದಾರಷ್ಟೇ. ಅಯ್ಯಯ್ಯೋ, ಆತಂಕ ಪಡುವಂಥದ್ದೇನೂ ಇಲ್ಲ, ಹುಷಾರಾಗ್ತಿದ್ದಾರೆ. ನೈನಿಗೂ ಈ ಸಂಬಂಧ ನಿನಗಿಷ್ಟನಾ ಅಂತ ಕೇಳಿದ್ನಮ್ಮ. ಇಷ್ಟ ಅಂತ ಹೇಳಿದ್ಲು. ಇನ್ನೇನ್ ಬೇಕು ಮಾವ? ಇಷ್ಟು ದಿನ ಆದ್ಮೇಲೆ ಅವಳಿಗೆ ಅದೃಷ್ಟ ಕೂಡ ಬಂದಿದೆ. ಸುಮನಾಗೆ ನಿನ್ನೆ ಒಂದು ಸಂಬಂಧ ಬಂದಿತ್ತು ತಾತ. ಹೌದಾ? ಹೌದು ಮಾವ. ಹುಡುಗ ನಾರಾಯಣಪುರದ ಫ್ಯಾಕ್ಟ್ರಿಲಿ ವಾಚ್ಮೆನ್ ಕೆಲಸ ಮಾಡ್ತಿದ್ದಾನಂತೆ. ನೈನಿ ಮದುವೆ ಆದಮೇಲೆ ಸುಮನ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹಾಂ ಒಳ್ಳೇದಮ್ಮ. ಆದ್ರೆ ನಯನಿ ಮದ್ವೆ ಆಗೋ ಫ್ಯಾಕ್ಟ್ರಿ ಓನರ್ ಆದ್ರೆ ಈ ಸುಮನಾನ್ ಮದ್ವೆ ಮಾಡ್ಕೊಳ್ಳೋ ಹುಡ್ಗ ವಾಚ್ಮ್ಯಾನ್ ಆಗಿದ್ದಾನ. ಅಷ್ಟೇ ತಾನೇ. ಯಾರ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗತ್ತೆ. ಎಲ್ಲ ತಾಯಿ ವಿಶಾಲಾಕ್ಷಿ ದಯೆ. ಅಮ್ಮ ವಿಶಾಲಾಕ್ಷಿ, ಎಲ್ರನ್ನೂ ಕಾಪಾಡಮ್ಮ. ತಲೆನೋವು ಬಂದು ಎಲ್ರಿಗೂ ಹುಚ್ಚಿಡ್ಸೋ ನೈನಿ ಅಕ್ಕಂಗೆ ಇಷ್ಟು ದೊಡ್ಡ ಸಂಬಂಧ ಬಂದ್ರೆ ನನ್ನ ತಲೆನೇ ಸಿಡ್ದು ಹೋಗುತ್ತೆ. ಈ ಮದ್ವೆ ಹೆಂಗ್ ನಡೆಯುತ್ತೋ ನಾನು ನೋಡ್ತೀನಿ.
ಡಾಕ್ಟರ್, ಈ ರಿಪೋರ್ಟ್ಸ್ ನೋಡಿದ್ರಲ್ಲ, ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ತಂದೆ ಆರೋಗ್ಯ ತುಂಬಾ ಕ್ರಿಟಿಕಲ್ ಆಗಿದೆ ವಿಶಾಲ್. ನಾವು ಟ್ರೀಟ್ಮೆಂಟ್ ಕೊಡ್ಬೋದೇ ಹೊರತು ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಈಗ ಅವ್ರಿಗೆ ಮೈಲ್ಡ್ ಸ್ಟ್ರೋಕ್ ಆಗಿದೆ, ಮತ್ತೆ ಯಾವಾಗಾದರೂ ಹಾರ್ಟ್ ಅಟ್ಯಾಕ್ ಬರ್ಬೋದು. ಆಗ ಆಸ್ಪತ್ರೆಗೂ ಬರೋಕ್ಕೂ ಮುಂಚೆ ಏನು ಬೇಕಾದರೂ ಆಗ್ಬೋದು. ಹಾಗೆ ಮಾತಾಡಬೇಡಿ ಡಾಕ್ಟರ್. ಅವರು ಹುಷಾರಾಗ್ತಾರೆ ಅಂದರೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಇನ್ನಾದರೂ ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೇದು ವಿಶಾಲ್. ಸಾರಿ ಟು ಸೇ, ಅದು ದುಡ್ಡಿಂದ ಆಗಲ್ಲ. ಸಾರಿ ಡ್ಯಾಡಿ. ನಿಮಗೆ ನೋವು ಕೊಡಬೇಕು ಅಂತನೋ ಅಥವಾ ಈ ಸ್ಥಿತಿಗೆ ತರಬೇಕು ಅಂತನೋ ನನ್ನ ಉದ್ದೇಶ ಅಲ್ಲ. ಅಮ್ಮಂಗೆ ಕೊಟ್ಟು ಮಾತು ತಪ್ಪಾರ್ದು ಅಂತ ಹಾಗಂದೆ. ನಾನೇನು ಅಂತ, ನನ್ನ ಆಸೆಗಳೇನು ಅಂತ ಅಮ್ಮನಿಗೆ ಚೆನ್ನಾಗಿ ಗೊತ್ತು. ಅಮ್ಮ ತೋರಿಸೋಳನ್ನ ಮದುವೆ ಆಗೋಣ ಅಂದ್ಕೊಂಡೆ, ಆದರೆ ನಿಮ್ಮನ್ನು ನೋಡ್ಕೊಳ್ಳೋಳು ಮುಖ್ಯ ಅಂತ ನನಗೆ ಈಗ ಅರ್ಥ ಆಯಿತು ಡ್ಯಾಡಿ. ನನ್ನ ಕರಿಯರಲ್ಲಿ ನಾನು ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ, ಆದರೆ ಇವತ್ತು ನನ್ನ ಲೈಫಲ್ಲೇ ಕಾಂಪ್ರಮೈಸ್ ಆಗ್ತಿದ್ದೀನಿ. ನನ್ನ ಪ್ರಾಣ ಕಾಪಾಡಿದ ನೈನಿನ ನನ್ನ ಮದುವೆ ಆದರೆ ನಿಮ್ಮ ಪ್ರಾಣನೂ ಉಳಿಯತ್ತೆ ಅನ್ನೋ ನಂಬಿಕೆ ನಿಮಗಿದ್ರೆ ನಾನು ಅವಳನ್ನೇ ಮದುವೆ ಆಗ್ತೀನಿ ಡ್ಯಾಡಿ. ಹಾ ಲಾಯರ್ ಸರ್, ಕೂತ್ಕೊಳ್ಳಿ. ಏಯ್ ಅಮ್ಮನ್ ಕರಿ. ಮಾಮ್, ಲಾಯರ್ ಅಂಕಲ್ ಬಂದಿದ್ದಾರೆ. ನಾನು ಮೇಡಮ್ಗೋಸ್ಕರ ಬಂದಿಲ್ಲ, ಸಾರ್ಗೋಸ್ಕರ ಬಂದಿದ್ದೀನಿ.
ಯಾವ ಸರ್ ಬೇಕು ನಿಮ್ಗೆ? ಮನೆ ತುಂಬಾ ಸರ್ಗಳೇ ಇದ್ದಾರೆ. ನನಗೆ ಗೊತ್ತಿಲ್ವಲ್ಲ. ಏನ್ ಗೊತ್ತಿಲ್ಲ, ನಮ್ನೆಲ್ಲ ಸರನಲ್ವಾ? ನೀನು ಸರ್ ಅಂತ ಕರೆಸ್ಕೊಳ್ಳೋಕೆ ಇನ್ನೂ ತುಂಬಾ ದಿನ ಹಿಡಿಸುತ್ತೆ ವಿಕ್ರಾಂತ್. ವಯಸ್ಸಲ್ಲಿ ಚಿಕ್ಕೋರು ಸರ್ ಅಂತ ಹೇಗೆ ಕರೆಯೋಕ್ಕಾಗತ್ತೆ? ನಾನು ಹೇಳಿದ್ದು ಯೋಗ್ಯತೆ ಬಗ್ಗೆ. ಏನ್ ರಂಗನಾಥ್ ಅವ್ರೆ, ಮನೆಗೆ ಬಂದ್ಬಿಟ್ಟಿದ್ದೀರಾ? ಜಗದೀಶ್ ಸರ್ನ ಮೀಟ್ ಮಾಡಬೇಕಿತ್ತು ಮೇಡಮ್. ಏನ್ ಕೆಲಸ ಹೇಳಿ? ಈ ಡಾಕ್ಯುಮೆಂಟ್ಸ್ ಕೊಡೋದಿತ್ತು. ನನಗೆ ಕೊಡಿ, ನಾನೇ ಕೊಡ್ತೀನಿ. ಪರವಾಗಿಲ್ಲ ಮೇಡಮ್, ಸಾರ್ನ ಕರೀರಿ, ಅವ್ರಿಗೆ ಕೊಡ್ತೀನಿ. ಇಲ್ಲಿ ನೋಡಿ ಲಾಯರ್, ನಾವೇನು ಅವ್ರಿಗೆ ಬೇರೆಯವ್ರು ಅನ್ಕೊಂಡ್ರಾ? ಸೂಪರ್ ಮಾವ, ಹಂಗ್ ಕೇಳು. ನೀವು ಸುಮ್ಮನೆ ಇರೋ. ನೋಡಿ ಲಾಯರ್ ರಂಗನಾಥ್, ಅವರು ಊರಲ್ಲಿಲ್ಲ. ಯಾರೇ ಬಂದ್ರು ಏನೇ ಕೊಟ್ರು ನೀನೇ ಗಮನಿಸ್ಕೊಂಡಿದ್ದಾರೆ. ನೀವು ಅದನ್ನ ಕೊಡಿ. ಸಾರಿ ಮೇಡಮ್, ಇದು ಮನೆಗೂ ಹೊಲಕ್ಕೂ ಸಂಬಂಧಿಸಿದ್ದಲ್ಲ. ದಿ ಗ್ರೇಟ್ ಗಾಯತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಸಂಬಂಧಿಸಿದ ಆಸ್ತಿ ಪತ್ರಗಳು ಮೇಡಮ್. ಇದನ್ನ ಸಾರಿಗೆ ಬಿಟ್ರೆ ಬೇರೆ ಯಾರಿಗೂ ಕೊಡಕ್ಕಾಗಲ್ಲ. ನಾನು ಹೊರಗ್ನೋಳಲ್ಲ. ಗೊತ್ತು ಮೇಡಮ್. ಅಕ್ಕ, ನಿನಗೆ ಗೊತ್ತೋ ಗೊತ್ತಿಲ್ವೋ, ನೀನು ಈ ಮನೆಗೆ ಹೆಜ್ಜೆ ಇಡೋಕ್ಕೂ ಮೊದಲೇ ರಂಗನಾಥ್ ಅವರು ನಮ್ಮ ಲಾಯರ್. ಒಂದ್ಸಲ ನೋಡ್ಕೊಡ್ತೀನಿ, ಕೊಡಿ. ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಈ ವಿಷಯದಲ್ಲಿ ನೀವು ಯಾರು ತಲೆ ಹಾಕೋದಾಗ್ಲಿ, ಅಟ್ಲೀಸ್ಟ್ ಇದ್ರ ಬಗ್ಗೆ ಮಾತಾಡೋದಾಗ್ಲಿ ಮಾಡ್ಕೊಡ್ದು ಅಂತ ಜಗದೀಶ್ ಸರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಬಾಸ್ ಹೇಳದಾಗೆ ಕೇಳಬೇಕಲ್ವಾ ಮೇಡಮ್? ಕಾಲ್ ಕೆಳಗಿರ್ಬೇಕಾದವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮಾತಾಡಿದ್ರೆ ಹೀಗೆ ಮಾತಾಡ್ತಾರಕ್ಕ? ಕೆಲ್ಸ ಬೇಕಾದಾಗ ಸ್ವಾಮಿ ಬುದ್ಧಿ ಅಂತ ಮಸ್ಕ ಹೊಡ್ಕೊಂಡು ಬರ್ತಾರೆ. ವಿಕ್ರಾಂತ್, ದೊಡ್ಡವ್ರಿಗೆ ಹಾಗಂತಾರ? ಪರವಾಗಿಲ್ಲ ಮೇಡಮ್, ಚಿಕ್ಕ ಹುಡುಗರು ಈ ಥರ ಮಾತಾಡ್ತಾರೆ ಬಿಡಿ. ಸಾರ್ ಬಂದರೆ ಇನ್ಫಾರ್ಮ್ ಮಾಡಿ. ಬರ್ತೀನಿ ಮೇಡಮ್. ಮಿನಿಮಮ್ ರೆಸ್ಪೆಕ್ಟ್ ಇದ್ದಿದ್ರೆ ಆ ಪೇಪರ್ಸ್ ಕೊಟ್ಟಿರೋನು ಮಾಮ್. ನಾಯಿ ಬಾಲ ಡೊಂಕೆ. ಕೋಣನ್ ಮುಂದೆ ಹೋಗಿ ಕಿನ್ನೂರಿ ಬಾರಿಸ್ದಂಗಾಯ್ತು. ನಮ್ಗೆ ಹೇಳ್ತಿರೋದಕ್ಕ? ಏನೇ ಮಳ್ಳಿ ತರ ಹಂಗ್ ನೋಡ್ತಾ ಇದ್ಯಾ? ನಾನೇನ್ ಮಾಡ್ತೆ ಸುಮನಾ? ಮುಕ್ಕಂಟಿಪುರದಲ್ಲಿ ಏನು ಮಾಡಲ್ಲ, ನಿನ್ ಮದ್ವೆಗೆ ಅಡ್ಡ ಬರಲ್ಲ, ನಿಂಗ್ ಯಾವ್ದೇ ರೀತಿ ತೊಂದ್ರೆ ಕೊಡಲ್ಲ ಅಂತ ಪ್ರಮಾಣ ಮಾಡಿ ಮಾತ್ ಕೊಟ್ಟು ಬಟ್ಟೆ ಬರೆ ತಗೊಂಡು ಊರ್ ಬಿಟ್ಟು ಹೋಗಿದ್ದು ಇದಕ್ಕೇನಾ? ಈ ಊರಲ್ಲಿ ಯಾರ ಹತ್ರನೂ ಬೈಸ್ಕೊಂಡಿಲ್ಲ ಸುಮನಾ, ಮರ್ಯಾದೆ ಕಳ್ಕೊಂಡಿಲ್ಲ. ಸುಮನ ಗಿಮನ ಅನ್ಕೊಂಡೆ ತಲೆ ಮೇಲೆ ಬಂಡೆ ಎಳೆದ್ಬಿಟ್ಟಿಯಲ್ಲಮ್ಮ ಮಹಾತಾಯಿ. ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಶ್ರೀಮಂತ್ರ ಸಂಬಂಧ ನಿನಗ್ ಬರತ್ತೆ ಅಂತ. ನಿನ್ ಮುಖ ನೋಡ್ಕೊಂಡಿದ್ಯಾ? ಓ, ಆ ವಿಷಯನಾ? ಅಮ್ಮನ್ಗೆ ತಾತಾನೇ ಹೇಳಿರ್ಬೇಕೇನೋ. ನಂಗೆ ಹೇಳಕ್ಕೆ ತುಂಬಾ ನಾಚಿಕೆ ಆಗುತ್ತೆ. ನಿನ್ ಮುಖ ತೋರಿಸ್ಬೇಡ ನನ್ಗೆ. ನಾಚಿಕೆ ಅಂತ ನುಲಿಯೋದನ್ ಬಿಟ್ಟು ನಿನ್ ಬದುಕೋದ್ ಕಲಿ. ನಿನ್ಗೆ ಮದ್ವೆನೇ ಆಗಲ್ಲ ಅನ್ಕೊಂಡಿದ್ರೆ ನೀನು ಶ್ರೀಮಂತ್ರ ಮನೆಗ್ ಸೊಸೆ ಹೇಗಾಗ್ತ್ಯಾ? ಕೋಪ ಮಾಡ್ಕೋಬೇಡ ಸುಮನಾ, ನಾನು ಹೆಣ್ಣೆ ಅಲ್ವಾ, ನನಗೂ ಮದ್ವೆ ಆಸೆ ಇರಲ್ವಾ? ಮುಕ್ಕಂಟಿಪುರದಲ್ಲಿ ನಿನಗೆ ಸಿಕ್ಕಿದ ಮರ್ಯಾದೆ ಸಾಕಾಗಿಲ್ವಾ? ಲಕ್ಷ್ಮೀಪುರದಲ್ಲೂ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಆ ಶ್ರೀಮಂತರು ನಿನ್ನೆ ಸೊಸೆ ಯಾಕೆ ಮಾಡ್ಬೇಕು ಅಂತಿದ್ದಾರೆ? ಮೊದ್ಲು ಅದನ್ನ ಹೇಳು. ಯಜಮಾನ್ರನ್ನ ಕಾಪಾಡ್ದೆ ಅನ್ನೋ ಕೃತಜ್ಞತೆಲಿ ದೊಡ್ಡ ಯಜಮಾನ್ರು ತಾತನ ಹತ್ರ ಬಂದು ನನ್ನನ್ನ ಅವ್ರ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದ್ರಂತೆ. ಮತ್ತೆ ತಾತ ನಿನ್ ಬಗ್ಗೆ ನಿಜ ಹೇಳಿದ್ರಾ? ಏನ್ ಹೇಳ್ಬೇಕಿತ್ತು? ನಿನ್ ನಾಟಕನೆಲ್ಲ ಆ ನಾಟಕದವ್ರ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ. ನೀನು ಶನಿ ಬಾಯೋಳು. ನೀನೆಲ್ಲಿರ್ತೀಯೋ ಅಲ್ಲಿ ದರಿದ್ರ ಅನಿಷ್ಟ ಎಲ್ಲ ನಿನ್ನೆ ಹುಡ್ಕೊಂಡ್ ಬರತ್ತೆ. ನಿನ್ನ ಊರಿಂದ ಆಚೆ ಹಾಕಿದ್ರೆ ಇಲ್ಲಿ ಬಂದ್ ತಲೆ ಮರೆಸ್ಕೊಂಡಿದ್ಯಾ ಅಂತ ತಾತ ನಿಜ ಹೇಳಿಲ್ವಾ? ಯಾಕೆ ಸುಮನಾ ಅಷ್ಟು ನಿಷ್ಠೂರವಾಗಿ ಮಾತಾಡ್ತೀಯ? ನಾನು ನಿಂಗೇನು ಅನ್ಯಾಯ ಮಾಡಿದೆ? ನೀನ್ ನನ್ಗೆ ಏನು ಮಾಡಲ್ಲ ಅಂತ ನನ್ಗೆ ಅರ್ಥ ಆಯ್ತು ಅಕ್ಕ. ನಿನ್ ಸುಖ ನೀನ್ ನೋಡ್ಕೊಂಡು ಪಟ್ನಕ್ಕೆ
ಯಾಕೆ ಹೋಗ್ತೀಯಾ? 7 ಅಂತಸ್ತಿನ ಮನೆ ಕಾಲಿಟ್ರೆ ನನಗ್ ತಂಗಿನೂ ಇಲ್ಲ ಯಾರು ಇಲ್ಲ ಅಂತ ಹೇಳಿ ಮರ್ತು ಬಿಡ್ತೀಯಾ? ಆಹಾ, ಹಾಗೇನು ಅನ್ನಲ್ಲ. ನೀನಂದ್ರೆ ನನಗೆ ತುಂಬಾ ಇಷ್ಟ. ನಿನ್ ನಾಟಕ ನಿಲ್ಲಿಸ್ತೀಯಾ? ಏನು ತಿಳಿದೇ ಇರೋ ಸಿಟಿ ಜನಕ್ಕೆ ಮೋಸ ಮಾಡ್ತಿದ್ಯಾ? ತಾತ ಮಾಡಿಸ್ತಿರೋದು ಮದ್ವೆನೇ ಅಲ್ಲ, ಪಾಪ ಹಾಳಾಗೋಗ್ತೀರಾ. ಇದೇ ನನ್ ಶಾಪ. ಶಾಪ. ಇಷ್ಟು ಸುಳ್ಳು ಹೇಳ್ಕೊಂಡು ತಿರುಗೋಳನ್ನ ಡ್ಯಾಡಿ ನನ್ನನ್ನು ಮದುವೆ ಆಗು ಅಂತ ಹೇಳ್ತಿರೋದು. ಮಾವ, ಬಾಮ್ಮ. ನಮಸ್ಕಾರ ಸ್ವಾಮಿ. ಶ್ಯಾಮಲಾ, ಇವರೇ ನಮ್ಮ ನೈನಿನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಹೇಳ್ತಿರೋರು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ನಮ್ಮ ಯಜಮಾನ್ರೆಲ್ಲ ಯಾಕಮ್ಮ ಅಣ್ಣ ಅಂತ ಕರೀರಿ. ಇನ್ಮೇಲೆ ನಿಮ್ಗೆ ಯಾರು ಇಲ್ಲ ಅಂತ ಅನ್ಕೋಬೇಡಿ. ದೊಡ್ಡ ಮನೆಯವರಾಗಿ ಯಾವಾಗ್ಲೂ ನಿಮ್ ಕಷ್ಟಕ್ಕೆ ನಾವು ಇರ್ತೀವಿ. ನಮ್ಮ ಹುಡುಗಿ ಅಭಿಪ್ರಾಯನೂ ಕೇಳಿದ್ವಿ ಅಣ್ಣ. ಇಷ್ಟ ಅಂತ ಅವ್ರ ತಾತನ ಹತ್ರ ಹೇಳಿದಾಳೆ. ನೈನಿ ಮದುವೆಗೂ ಮೊದಲೇ ತನ್ನ ಅರಿಶಿನ ಕುಂಕುಮನ ಕಾಪಾಡ್ಕೊಂಡಿದ್ದಾಳಮ್ಮ. ನನ್ನ ಮಗನಿಗೆ ಹೊಸ ಜನ್ಮ ಕೊಟ್ಟಿದ್ದಾಳೆ. ಮೊದಲು ನಾನು ನಿಮ್ಗೆ ಎಷ್ಟು ಋಣಿಯಾಗಿದ್ರೂ ಸಾಲದು. ನಿಮ್ಮ ಬಾಕಿ ಋಣನ ಬಡ್ಡಿ ಸಮೇತ ತೀರಿಸಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸ್ವಾಮಿ, ಶ್ಯಾಮಲಾಗೂ ನನ್ನ ಮೊಮ್ಮಗಳಿಗೂ ನೀವೀಗ ಪರಿಚಯ ಇರಬಹುದು. ನೀವು ನನಗೆ ಎಷ್ಟೋ ವರ್ಷಗಳಿಂದ ಗೊತ್ತು. ಮುಕ್ಕಂಟಿಪುರದಲ್ಲಿ ಅಮ್ಮನವ್ರ ಗುಡಿ ಕಟ್ಸೋಕೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೀರಾ. ಒಳ್ಳೆ ಜನ ಅಂತ ಗೊತ್ತಾದ್ರೆ ಸಾಕು, ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅನ್ನೋದು ನನಗೆ ಗೊತ್ತು. ಯಾವ ಜನ್ಮದ ಪುಣ್ಯನೋ ಏನೋ ಈ ಜನ್ಮದಲ್ಲಿ ನನ್ನ ಮೊಮ್ಮಗಳನ್ನು ನಿಮ್ಮ ಮನೆ ಮಹಾಲಕ್ಷ್ಮಿಯಾಗಿ ಮಾಡ್ಕೋತಾ ಇದ್ದೀರಾ. ನನ್ನ ಮನೆ ಸೊಸೆಯಾಗಿ ಮಾತ್ರ ಅಲ್ಲ ಶಾಸ್ತ್ರಿಗಳೇ, ನೈನಿನ ನಾನು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ನನಗೆ ನಮ್ಮ ಮಾವನ್ ಥರನೇ ನಮ್ಮ ನೈನಿಗೆ ನೀವು ಮಗಳ ಸ್ಥಾನ ಕೊಡ್ತಾ ಇದ್ದೀರಾ. ಇಷ್ಟು ಒಳ್ಳೆ ಮನ್ಸಿರೋರು ನಮ್ಮ ಬೀಗರಾಗ್ತಿರೋದು ನಮ್ಮ ಅದೃಷ್ಟ ಅನ್ಕೊಂಡಿದ್ದೀನಿ ಅಷ್ಟೇ. ಮದುವೆಗೆ ಏರ್ಪಾಡು ಮಾಡ್ಕೊಳ್ಳಿ ಅಮ್ಮ. ತಾಂಬೂಲ ಬದಲಾಯಿಸೋ ಅಗತ್ಯನೇ ಇಲ್ಲ. ಮದುವೆ ಯಾವಾಗ ಅಂತ ಹೇಳಿದರೆ ಇರೋದ್ರಲ್ಲಿ ನಾವು ನಮ್ಮ ಏರ್ಪಾಟುಗಳನ್ನ ಮಾಡ್ಕೋತೀವಿ ಸ್ವಾಮಿ. ಇವತ್ತು ನಾಳೆ ಒಳ್ಳೆ ಮುಹೂರ್ತ ಇದೆ. ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನಿದೆ ಶಾಸ್ತ್ರಿಗಳೇ, ಆದಷ್ಟು ಬೇಗ ಮದುವೆ ಇಟ್ಕೊಳ್ಳೋಣ. ಈಗಿಂದೀಗಲೇ ಅಂದರೆ ನೀವು ನನ್ನ ಸೊಸೆನ ಮದುವೆ ಮಂಟಪದವರೆಗೂ ಕರ್ಕೊಂಡು ಬನ್ನಿ ಸಾಕು. ಮಿಕ್ಕಿದ ಏರ್ಪಾಡೆಲ್ಲ ನಾನು ನೋಡ್ಕೋತೀನಿ.
ಅಕ್ಷತೆ ಒಂದು ತರೋದು ಬಿಟ್ರೆ ನಿಮ್ಮ ಕೈಗಳಿಗೆ ಯಾವ ಕೆಲಸನೂ ಕೊಡಲ್ಲ. ನೀವು ನಿಶ್ಚಿಂತೆಯಿಂದ ಇದ್ರೆ ಸಾಕು. ನಿಮ್ಮವ್ರಿಗೆಲ್ಲ ನೀವು ಒಂದು ಮಾತು ಹೇಳಬೇಕು, ಅವರೆಲ್ಲ ಬರಬೇಕು, ನೀವು ಲಗ್ನ ಪತ್ರಿಕೆ ಹಂಚಬೇಕು. ಅವೆಲ್ಲ ಏನು ಇಟ್ಕೋಬೇಡಿಮ್ಮ. ನಮಗೆ ಹುಡುಗಿ ಹಿಡಿಸಿದ್ದಾಳೆ, ಮದುವೆ ನಡೆಸ್ಕೊಟ್ರೆ ಸಾಕು. ನಮ್ಮವ್ರನ್ನೆಲ್ಲ ಕರೆದ್ರೆ ಅವರೆಲ್ಲ ಇಲ್ಲಿಗೆ ಬರೋದಕ್ಕೆ ತಡ ಆಗ್ಬಿಡುತ್ತೆ. ಯಾರು ಬರ್ದೆ ಮದುವೆ ಅಂದರೆ ಯಾಕೆಂದ್ರೆ ಇಂಥ ಒಳ್ಳೆ ಸಮಯ ಬರಲ್ಲ ಅನ್ಸುತ್ತಮ್ಮ. ನೀವು ಸ್ವಲ್ಪ ಯೋಚನೆ ಮಾಡಿ ಶಾಸ್ತ್ರಿಗಳೇ. ಒಂದು ನಿಮಿಷ ಯಜಮಾನ್ರೆ. ಶ್ಯಾಮಲಾ, ಸ್ವಲ್ಪ ಬರ್ತೀಯಾ? ಶಾಸ್ತ್ರಿಗಳು ಮನೇಲಿ ಇರೋರ್ನೆಲ್ಲ ಕರೆಯೋಕೆ ಹೇಳ್ತಿದ್ದಾರೆ. ತಿಲೋತ್ತಮಗೆ ಏನಾದರೂ ಈ ವಿಷಯ ಗೊತ್ತಾದರೆ ಈ ಮದುವೆ ಆಗೋಕ್ಕೆ ಬಿಡೋದೇ ಇಲ್ಲ. ಹೇಗಾದರೂ ಮಾಡಿ ನಾಳೆನೇ ಮದುವೆ ಆಗೋ ಥರ ಮಾಡಬೇಕು. ಏನು ಮಾವ ಇದು? ಹುಡುಗ ಅವ್ರ ತಂದೆ ಇಬ್ಬರೇ ಇರ್ತಾರಂತೆ. ನಮಗಂತೂ ಯಾರೂ ಇಲ್ಲ, ಅವ್ರಿಗೆ ನೆಂಟ್ರು ಇರ್ತಾರಲ್ವಾ? ಅನುಮಾನ ಪಡಬೇಡ ಶ್ಯಾಮಲಾ. ಮದುವೆ ಪತ್ರಿಕೆನ ಮುದ್ರಿಸಿ ಎಲ್ರಿಗೂ ಕೊಟ್ರೆ ನೈನಿನ ಕಂಡ್ರೆ ಆಗದೆ ಇರೋರು ಬಂದಿರೋ ಈ ಒಳ್ಳೆ ಅವಕಾಶನ ಹಾಳು ಮಾಡೋಕೆ ಪ್ರಯತ್ನ ಮಾಡ್ತಾರೆ. ತುಂಬಾ ದಿನ ಆದ್ಮೇಲೆ ನೈನಿ ಕಣ್ಣಲ್ಲಿ ಕಾಣಿಸ್ತಾ ಇರೋ ಆನಂದ ಬಾಷ್ಪನ ಕಣ್ಣೀರಾಗೋದನ್ನ ನೋಡೋದು ಬೇಡಮ್ಮ. ತಡ ಮಾಡಿದ್ರು ಮುಂದೂಡಿದ್ರು ನಷ್ಟ ನಮಗೆ ತಾನೇ. ಅರ್ಥ ಮಾಡ್ಕೋ ಶ್ಯಾಮಲಾ. ಸರಿ ಮಾವ, ನೀವಿಷ್ಟು ಹೇಳ್ತಿದ್ದೀರಾ ಅಂದರೆ ನೀವು ಹೇಳ್ದಾಗೆ ಆಗಲಿ ಬಿಡಿ ಮಾವ. ಸರಿ ನಡಿ. ನಿಮ್ಮ ಇಷ್ಟದ ಹಾಗೆ ಮದುವೆ ಸಿದ್ಧತೆ ಮಾಡ್ಕೊಳ್ಳಿ. ನಿಮ್ಮ ಕಡೆಯಿಂದ ಯಾರು ಬರ್ತಾರೋ ಗೊತ್ತಿಲ್ಲ, ನಮ್ಮ ಕಡೆಯಿಂದ ಆ ವಿಶಾಲಾಕ್ಷಮ್ನವರೇ ಬಂದು ಮದುವೆ ಮಾಡಿಸ್ಕೊಡ್ತಾರೆ. ತುಂಬ ಸಂತೋಷ. ಇವಾಗ್ಲಿಂದಲೇ ಮದುವೆಗೆ ಏನು ಬೇಕೋ ರೆಡಿ ಮಾಡಿಸ್ತೀನಿ. ಬರ್ತೀನಮ್ಮ. ಹೋಗಿ ಬನ್ನಿ ಅಣ್ಣ. ಶನಿ ಬಾಯೋಳು, ನೀನು ಶನಿ ಬಾಯೋಳು, ನೀನು ಶನಿ ಬಾಯೋಳು, ನೀನು ಶನಿ ಬಾಯೋಳು. ನೀನ್ ಎಲ್ಲಿರ್ತೀಯೋ ಅಲ್ಲಿ ದರಿದ್ರ ಅನಿಷ್ಟ ಎಲ್ಲ ನಿನ್ನೆ ಹುಡ್ಕೊಂಡ್ ಬರತ್ತೆ. ನಿನ್ನ ಊರಿಂದ ಆಚೆ ಹಾಕಿದ್ರೆ ಇಲ್ಲಿ ಬಂದ್ ತಲೆ ಮರ್ಸ್ಕೊಂಡಿದ್ಯಾ ಅಂತ ತಾತ ನಿಜ ಹೇಳಿಲ್ವಾ? ಆಸ್ಪತ್ರೆಗೆ ಹೋಗಿ ಯಜಮಾನ್ರ ಆರೈಕೆ ಮಾಡೋಣ ಅಂದ್ರೆ ಸುಮನಾ ಇಷ್ಟ ಬಂದಾಗ ಬೈದ್ ಹೋದ್ಲು. ನಾನು ಕಣ್ಣೀರು ಹಾಕೊಳ್ಳೋದನ್ನ ನೋಡಿದ್ರೆ ಯಜಮಾನ್ರಿಗೆ ಇನ್ನೂ ತೊಂದರೆ ಆಗುತ್ತೆ. ವಾಪಸ್ ಗುಡಿಗೆ ಹೋಗೋದೆ ವಾಸಿ. ಏನೋ ಒಂಥರ ಕೆಟ್ಟ ವಾಸನೆ. ಹಳ್ಳಿ ಅಂದ್ರೆ ಹಿಂಗೆ ಇರುತ್ತೇನೋ, ಆದ್ರೆ ಹಳ್ಳಿನೂ ಅಲ್ಲದೆ ಕಾಡು ತರ ಕಾಣಿಸ್ತಿದೆ. ಡಿಸ್ಗಸ್ಟಿಂಗ್. ಆದ್ರೆ ಇಲ್ಲ ಅದೇನು ರೆಸಾರ್ಟ್ ಕಟ್ಟಬೇಕು ಅನ್ಕೊಂತಿದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಛೇ.
ಇನ್ನೇನಾಗತ್ತೆ, ಹಳ್ಳಿ ರೋಡಲ್ಲಿ ಹೋಗ್ಬೇಕು ಅಂದ್ರೆ ಇದಕ್ಕೂ ಇಷ್ಟ ಇಲ್ಲ ಅನ್ಸತ್ತೆ. ಏನಾಗಿದೆಯೋ ಏನೋ. ಮರ, ಕೊಂಬೆ. ನನ್ನ ಮಗನ್ನ ಕಾಪಾಡಬೇಕಾದ ಜವಾಬ್ದಾರಿನೂ ನಿಂದೆ. ದೇವಮ್ನವ್ರ ಮಗ. ಮರ, ದೇವಮ್ನವರು. ನಿಮ್ಗೇನೂ ಆಗಿಲ್ಲ ಅಲ್ವಾ ಸಾವ್ಕಾರ್ರೆ? ಸಾವ್ಕಾರ್ರೆ, ಸಾವ್ಕಾರ್ರೆ, ನಿಮ್ಗೇನೂ ಆಗಿಲ್ಲ ಅಲ್ವಾ? ನೋ ಪ್ರಾಬ್ಲಮ್. ಟೈಮ್ ಕರೆಕ್ಟಾಗಿ ಬಂದ್ರಿ. ಇಲ್ಲ ಅಂತಿದ್ರೆ ನನ್ನ ಪ್ರಾಣ ಹೊಟ್ಟೋಗಿರೋದು. ಈ ಕೊಂಬೆ ಮುರಿದು ಬೀಳುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ವಾಟ್? ಹಾ, ಅದೊಂದು ದೊಡ್ಡ ಕತೆ ಬಿಡಿ. ನಿಮ್ಮ ತಾಯಿ ನಿಮ್ಮನ್ನು ಕಾಪಾಡಕ್ಕೆ ಹೇಳಿದ್ರು, ನಾನು ಕಾಪಾಡಿದ್ದೀನಿ ಅಷ್ಟೇ. ಅಮ್ಮ. ಏನು? ಮಾಮ ನನ್ನ ಕಾಪಾಡು ಅಂದ್ಲಾ? ಹೌದು ಸಾವ್ಕಾರ್ರೆ. ಮಾಮ್ನ ನೋಡಿದ್ಯಾ ನೀನು? ಅದೇನ್ ಹಾಗೆ ಕೇಳ್ತೀರಾ? ಮಹಾಲಕ್ಷ್ಮಿ ತರ ಮುಖ, ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಅಮ್ಮನ್ ಗ್ಲಾಮರ್ಗೆ ಏನೂ ಕಡಿಮೆ ಇಲ್ಲ. ದೊಡ್ಡ ಕುಂಕುಮ ಇಟ್ಕೊಂಡು ಒಡವೆ ಹಾಕೊಂಡು ದೇವತೆ ತರ ಇರ್ತಾರೆ. ಜ್ಯುವೆಲ್ರಿ ಎಲ್ಲ ಓಕೆ, ಆದ್ರೆ ದೇವತೆ ತರ ಅಂದ್ರೆ ಯಾಕೋ ಡೌಟು. ಈಗ ನನಗೆ ತೃಪ್ತಿ ಆಯ್ತು ಸಾವ್ಕಾರ್ರೆ, ಮನ್ಸಿಗೆ ನೆಮ್ಮದಿ ಸಿಕ್ತು. ಯಾಕೆ? ಯಾರನ್ನ ಕಾಪಾಡಬೇಕು ಅನ್ಕೊಂಡು ಅವ್ರನ್ನ ಕಾಪಾಡ್ಬಿಟ್ಟೆ. ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ಮೇಲೆ ಆಗ ನಿಮಗೆ ಅಪಾಯ ಬಂದಿದ್ರೆ ನಾನು ಹೇಗೆ ಕಾಪಾಡಬೇಕಿತ್ತು ಹೇಳಿ? ಮದ್ವೆನಾ? ಹೌದು ಸಾವ್ಕಾರ್ರೆ, ನನಗೆ ಮದ್ವೆ. ನನ್ನ ತಂಗಿ ಬಂದು ಜಗಳ ಮಾಡಿದ್ದು ಒಳ್ಳೇದೇ ಆಯ್ತು, ಇಲ್ಲ ಅಂದ್ರೆ ನಾನು ಈ ಕಡೆ ಬರ್ತಾನೆ ಇರಲಿಲ್ಲ. ಸರಿ ಸರಿ ಬರ್ತೀನಿ ಸಾವ್ಕಾರ್ರೆ, ಹುಷಾರು, ನೋಡ್ಕೊಂಡು ಗಾಡಿ ಓಡಿಸಿ. ಮರ ಬೀಳೋದು ಮೊದಲೇ ಗೊತ್ತಿತ್ತಂತೆ. ಮಾಮ್ ನನ್ನ ಸೇವ್ ಮಾಡು ಅಂತಂದಿದ್ಲಂತೆ. ಮದುವೆ ಅಂತೆ, ತಂಗಿ ಅಂತೆ. ಒಂದಕ್ಕೊಂದು ಕನೆಕ್ಟ್ ಆಗ್ತಿಲ್ಲ.
ವಿಶಾಲ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಎಷ್ಟು ಮೆಸೇಜ್ ಮಾಡಿದ್ರೂ ರಿಪ್ಲೈ ಇಲ್ಲ. ಅಪ್ಪ ಮಗ ಇಬ್ರು ಒಂದಾಗೋದ್ರ? ಸ್ಯಾಲ್ರಿ ತಗೊಳ್ಳೋ ಲಾಯರ್ ಕೂಡ ಎದುರು ಮಾತಾಡ್ತಿದ್ದಾನೆ ಅಂದ್ರೆ ಏನಾಗ್ತಿದೆ ಇಲ್ಲಿ? ನಂಗೆ ಯಾವ ಇನ್ಫಾರ್ಮೇಶನು ಸಿಗ್ತಾ ಇಲ್ಲ. ನಾನು ಅಷ್ಟೊಂದು ಬೇಡವಾದೊಳಗೋದ್ನಾ? ಹಾ, ಹೆದರ್ಕೊಂಡ್ರು ಅತ್ತೆ, ಹೆದರ್ಕೊಂಡ್ರು. ನಿನ್ನ ಹುಚ್ಚು ಚಾಗಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಎಷ್ಟಲ್ಲೂ ಅತ್ತೆ? ಹೇ ಮೆಂಟಲ್, ಹೇಳೋದು ಅರ್ಥ ಆಗಲ್ವಾ? ಯಾಕೆ ಹೇಗೆ ವಿಚಿತ್ರವಾಗಿ ಆಡ್ತಿದ್ಯಾ? ಬೆಳಗ್ಗೆಯಿಂದ ಡಲ್ ಆಗಿದ್ದೀರಲ್ವಾ ಅತ್ತೆ? ನಿಮ್ಮನ್ನ ನಗ್ಸೋಣ ಅಂತಾನೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದೆ. ಮುಖಕ್ಕಲ್ವೇ, ಬಾಯಿಗೆ ಹಾಕೋ. ಆಗ ಯಾವ ವೈರಸ್ಸು ಅಟ್ಯಾಕ್ ಆಗಲ್ಲ. ಟೆನ್ಷನ್ ಅಲ್ಲಿ ನಾನು ಒದ್ದಾಡ್ತಾ ಇದ್ರೆ ನೀನೊಬ್ಳು ನನಗೆ ತಲೆ ತಿನ್ನಕ್ಕೆ. ಮೊದಲೇ ಹೇಳಕ್ಕಾಗ್ಲಿಲ್ವಾ ಅತ್ತೆ ತಲೆನೋವು ಅಂತ? ಇರಿ ಅರ್ಶಿನ ಸುಣ್ಣ ತಗೊಂಡ್ ಬರ್ತೀನಿ. ನಿಂತ್ಕೊಳ್ಳೆ. ಅರ್ಶಿನ ಸುಣ್ಣ ಯಾಕೆ ತರ್ತೀಯಾ? ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿಮ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಇರಿಯತ್ತೆ. ಶಬರಿ ಅಜ್ಜಿ ಅವ್ರ ಮೊಣ್ಕಾಲ್ ನೋವಾದಾಗ ಇದೇ ತರ ಅರ್ಶಿನ ಸುಣ್ಣ ಕಲಸಿ ಹಚ್ಕೋತಾರೆ, ಗೊತ್ತಾ? ನಾನು ಹೋಗಿ ತಗೊಂಡ್ ಬರ್ತೀನಿ. ಏಯ್ ಛೇ, ಇವಳ ತಲೆಯಲ್ಲಿ ಮೆದ್ಲು ಇರ್ಬೇಕಾದ ಜಾಗದಲ್ಲಿ ಇಲ್ಲ. ಹುಚ್ಚಿ ಸುಮ್ಮನೆ ಪ್ರಾಣ ತೆಗಿತಾಳೆ. ಕಾಂತಮ್ಮನವರೇ, ಸ್ವಲ್ಪ ನಿಂತ್ಕೊಳ್ಳಿ. ಏನಷ್ಟು ಅರ್ಜೆಂಟ್ ವಿಷಯ? ನಮ್ಮ ಅಕ್ಕನ ಬಗ್ಗೆ. ಅವಳನ್ನ ಮತ್ತೆ ಊರಿಗೆ ಕರೆಸಿದೀವಿ ಅಂತ ಡಂಗುರ ಸಾರ್ಬೇಕಾ? ಅವಳು ಬಾ ಅಂದ್ರು ಇಲ್ಲಿ ಬರಲ್ಲ. ಅತ್ತೆ ಮನೆಗೆ ಹೋಗ್ತಿದ್ದಾಳೆ. ಏನು, ಅವಳಿಗೆ ಮದ್ವೆನಾ? ಪಾಪ, ಯಾರೋ ಏನೋ ಅಷ್ಟೊಂದು ಪಾಪ ಮಾಡಿರೋನು. ನಿಮ್ ಮಗನೇ ಅಮ್ಮವ್ರೆ. ಹಾ, ನಿನಗೇನಾದ್ರೂ ಹುಚ್ಚ? ನನಗಿರೋದು ಒಬ್ಳೆ ಮಗಳು, ಅವಳೆ ಸುಭದ್ರ. ಜಮ್ ಅಂತ ಮದ್ವೆ ಮಾಡ್ಕೊಂಡು ಸೈ ಅಂತ ಸಂಸಾರ ಮಾಡ್ತಿದ್ದಾಳೆ. ಈಗ ಮಗ ಎಲ್ಲಿಂದ ಬಂದ್ನು? ನಿಮ್ಮನ್ನ ಚಿಕ್ಕಮ್ಮ ಅಂತ ಕರೆಯೋ ವಿಶಾಲ್ ಅವರೇ ನಮ್ಮ ಅಕ್ಕನ ಮದ್ವೆ ಆಗ್ತಾ ಇದ್ದಾರೆ ಅಮ್ಮವ್ರೆ. ಮೈಗ್ ಹೆಂಗೈತೆ? ಹೊಸ ನಾಟಕ ಶುರು ಮಾಡ್ತಿದ್ಯಾ ಹೆಂಗೆ? ನರಿಯಲ್ಲಿ ನಾಗಲೋಕ ಎಲ್ಲಿ? ಅಯ್ಯೋ, ಆ ನರಿನೇ ನಮ್ಮ ಅಕ್ಕ ಕಾಂತಮ್ಮನವ್ರೆ. ಶನಿ ಬಾಯೊಳ ಹೇಳಿದ ಹಾಗೆ ನಡೀತಿದೆ ಅಂತ ಕೋಪ ಮಾಡ್ಕೊಳ್ದೆ. ನಮ್ಗೆ ಒಳ್ಳೇದೇ ಆಗ್ತಿದೆ. ಅವಳನ್ನ ದೇವತೆ ತರ ನೋಡಿ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ದಾರೆ ಜಗದೀಶ್ ಅವರು. ಹಾ, ನಮ್ ಭಾವನವ್ರ ಬಗ್ಗೆ ಗೊತ್ತಾ ನಿಂಗೆ? ಅವ್ರಿಗೆ ಮೊನ್ನೆ ಎದೆ ನೋವು ಬಂದು ಲಕ್ಷ್ಮೀಪುರ ಆಸ್ಪತ್ರೆ ಸೇರಿರೋ ವಿಷಯ ನಿಮಗೆ ಗೊತ್ತಿಲ್ವಾ? ಹೌದಾ? ನನ್ಗ್ಯಾರು ಹೇಳಲೇ ಇಲ್ವೇ? ಅಯ್ಯೋ ಅಯ್ಯಯ್ಯೋ ಅಮ್ಮವ್ರೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ನು ನಿಮ್ ಹತ್ರ ಏನೇನ್ ವಿಷಯ ಮುಚ್ಚಿಟ್ಟಿದಾರೋ ಏನೋ. ಒಂದ್ ನಿಮಿಷ ಇರು. ಹಲೋ ಕಾಂತಮ್ಮಕ್ಕ, ಹೇಗಿದ್ಯಾ? ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀನೆಲ್ಲಿದ್ಯಾ? ಇನ್ನೆಲ್ಲಿರ್ತೀನಿ? ಮನೇಲಿ. ಭಾವನವರು, ವಿಶಾಲು ಎಲ್ಲರೂ ಚೆನ್ನಾಗೇ ಇದ್ದಾರೆ. ಅವರಿಬ್ರು ಲಕ್ಷ್ಮೀಪುರಕ್ಕೆ ಬಂದಿದ್ದಾರೆ. ಹೋದಾಗ್ಲಿಂದ ಇದುವರೆಗೂ ಒಂದು ಫೋನ್ ಮಾಡಿಲ್ಲ. ಓಹೋ, ವಿಶಾಲ್ ಮದುವೆ ಆಗ್ತಾ ಇರೋದು ತಿಲೋತ್ತಮಂಗೂ ಗೊತ್ತಿಲ್ಲ ಅಂತ ಆಯ್ತು. ಏನೋ ನಡೀತಾ ಇದೆ ಇಲ್ಲಿ. ನಿನ್ಗೇನಾದ್ರೂ ಸಿಕ್ಕಿದ್ರ ಅಕ್ಕ? ಹಾ, ಈಗಿಂದೀಗ್ಲೇ ಲಕ್ಷ್ಮೀಪುರಕ್ಕೆ ಬಾ, ಎಲ್ಲ ಹೇಳ್ತೀನಿ ನಾನು ನಿನಗೆ. ಏನಾಯ್ತಕ್ಕ? ನಿನ್ನ ಮಗ ಅಲ್ಲದ ಮಗ ಈಗ ಯಮ ಆಗ್ತಿದ್ದಾನಲ್ಲ. ಅರ್ಥ ಆಗ್ಲಿಲ್ಲ. ನೀನ್ ಬಾ ಇಲ್ಲಿಗೆ. ಬಾ ಅಂತಿದ್ದಾಳೆ ಅಂದ್ರೆ ಏನೋ ಸೀರಿಯಸ್ ಮ್ಯಾಟರ್ ಇರ್ಬೇಕು. ಬನ್ನಿ ಅಮ್ಮವ್ರೆ, ನಮ್ಮ ಅಕ್ಕನ ಮದ್ವೆ ಮಾಡ್ಕೊಂಡ್ರೆ ಅನಿಷ್ಟ ಅಂತ ನೀವಾದ್ರೂ ಆ ಯಜಮಾನಿಗೆ ಹೇಳಿ ಬನ್ನಿ. ನೀನ್ ಹೋಗು, ನಾನು ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ನೀವು ನನ್ನ ಪ್ರಾಣನ ಮಾತ್ರ ಉಳಿಸಿಲ್ಲ, ನನ್ನ ಕುಟುಂಬನೂ ಕಾಪಾಡಿದ್ದೀರಾ. ಟ್ರೀಟ್ಮೆಂಟ್ ಕೊಡೋದು ನನ್ನ ಡ್ಯೂಟಿ. ಸುಳ್ಳು ಹೇಳ್ತಾ ಇದ್ದೀನಲ್ಲ ಅಂತ ನನಗೆ ಸ್ವಲ್ಪ ಬೇಜಾರಾಗ್ತಿದೆ. ನನಗೆ ಬೇರೆ ದಾರಿನೇ ತೋಚಲಿಲ್ಲ. ನನಗಾಗಿರೋ ಹಾರ್ಟ್ ಅಟ್ಯಾಕ್ ಸಿವಿಯರ್ ಆಗಿದೆ ಅಂತ ಸುಳ್ಳು ಹೇಳೋದಕ್ಕೆ ನಿಮ್ಮ ಹತ್ರ ಕೇಳ್ಕೊಂಡೆ. ನಿಜವಾಗ್ಲೂ ನಿಮ್ಮ ಹೆಲ್ತ್ ಕಂಡೀಷನ್ ಸರಿಗಿಲ್ಲ ಸರ್. ಆದರೆ ತುಂಬಾ ದಿನ ಬದುಕಲ್ಲ ಅಂತ ನಿಮ್ಮ ಮಗನ ಹತ್ರ ಸುಳ್ಳು ಹೇಳ್ಸಿದ್ರಲ್ಲ. ಡಾಕ್ಟರ್,
ನಾನು ಇನ್ನೂ ಎಷ್ಟು ದಿನ ಬದುಕ್ತೀನೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮಗ ನನ್ನ ಕೈ ಜಾರು ಹೋಗಬಾರ್ದು ಅನ್ನೋದೇ ನನ್ನ ಆಸೆ. ವಿಶಾಲ್ ನನ್ನ ಮಾತನ್ನು ಕೇಳ್ದ, ನಾನಿನ್ನು ಹ್ಯಾಪಿಯಾಗಿರ್ತೀನಿ. ಈ ಹೃದಯಕ್ಕೆ ಇನ್ನೇನೂ ಆಗಲ್ಲ. ನನ್ನ ಹೃದಯ ಮಾತ್ರ ಚೂರು ಚೂರಾಗೋಯ್ತು ಡ್ಯಾಡಿ.